ನನಗೆ ನ್ಯಾಯ ಸಿಗದಿದ್ರೆ ನಾನು ಟೆರರಿಸ್ಟ್ ಆಗ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಯುವಕನ ಹುಚ್ಚಾಟ ಮೆರೆದಿದ್ದಾನೆ ಯುವಕ. ರಾಜಧಾನಿ ಬೆಂಗಳೂರು ಮ್ಯಾಪ್ ನನ್ನ ಹತ್ತಿರ ಇದೆ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಮೆಟ್ರೋದಲ್ಲಿ 9 ವರ್ಷ ಕೆಲಸ ಮಾಡಿದ್ದೀನಿ. ವಿಧಾನಸೌಧ ರಾಜಭವನಕ್ಕೆ ಪವರ್ ಎಲ್ಲಿಂದ ಬರುತ್ತೆ? ಇಸ್ರೋ ಡಿಆರ್ಡಿಒಗೆ ಪವರ್ ಎಲ್ಲಿಂದ ಹೋಗುತ್ತೆ ಅದು ಗೊತ್ತು. ಎಲ್ಲಿ ಬ್ಲಾಸ್ಟ್ ಮಾಡಬಹುದು ಅಂತ ನನಗೆ ಗೊತ್ತು. ಇನ್ಸ್ಟಾದಲ್ಲಿ ಯುವಕನ ಹುಚ್ಚಾಟದ ವಿಡಿಯೋ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಯುವಕ ಹುಚ್ಚಾಟವನ್ನ ಮೆರೆದಿದ್ದು ನನಗೆ ನ್ಯಾಯ ಸಿಗದಿದ್ರೆ ನಾನು ಟೆರರಿಸ್ಟ್ ಆಗ್ತೀನಿ ಅನ್ನುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಕೊಡ್ಬೋದಾ ಅಥವಾ ಮಿಸ್ಸಿಂಗ್ ಎಲ್ಲಾಗಿರ್ತಾರೋ ಅಲ್ಲೇ ಕೊಡ್ಬೇಕಾ ಸರ್? ಬಂದಿದ್ರು ತಗೊಂಡಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲ ಈಗಲ್ಲ ಸರ್, ಬಂದಿದ್ರು ಅವರು, ನಮ್ಮ ತಾಯಿ ಬಂದಿದ್ರು 3ನೇ ತಾರೀಕು. ಇಲ್ಲ ಅವರು ಚಳ್ಳಕೆರೆ ಪಟ್ಟಣದ ಗಾಂಧಿನಗರ ನಿವಾಸಿ ಪೃಥ್ವಿ ವಿಡಿಯೋ ವೈರಲ್ ಆಗಿದೆ. ನನ್ನ ಜೈಲಿಗೆ ಹಾಕಿದ್ರೆ ಬಾಸ್ ಪಕ್ಕದ ಸೆಲ್ ನನಗೆ ಕೊಡಿ. ನನ್ನ ತಾಯಿ ದೂರು ಕೊಡಲು ಹೋದಾಗ ತಗೊಂಡಿಲ್ಲ. ನನ್ನ ತಾಯಿಯ ಮುಂದೆಯೇ ನನಗೆ ಹಿಗ್ಗಾಮುಗ್ಗಾ ಹೊಡೆದ್ರು. ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಭಯೋತ್ಪಾದನೆ ಮಾಡ್ತೀನಿ. ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನಾಗೋದೆ ಟೆರರಿಸ್ಟ್. ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ ಈತ. ಇನ್ಸ್ಟಾಗ್ರಾಂನಲ್ಲಿ ಪೃಥ್ವಿ ಎಂಬ ಯುವಕನ ಹುಚ್ಚಾಟ ಮೆರೆದಿದ್ದಾನೆ. ನಮಸ್ಕಾರ ಶಿವ. ನಮ್ಮ ದೇಶದಲ್ಲಿ ನ್ಯಾಯ ಕೇಳೋಕ್ಕೆ ವಿಡಿಯೋ ಮಾಡ್ಕೊಂಡು ಹೋದರೆ ಪೊಲೀಸವರು ಫೋನ್ ಕಿತ್ಕೊಂಡು ನಾಯಿಗೆ ಹೊಡ್ದಂಗೆ ಹೊಡೆದು ಅಪ್ಲೋಡ್ ಮಾಡಿರೋ ಲೈವ್ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಹೊಡೆದು ನಮ್ಮ ಅಮ್ಮನ ಮುಂದೆನೇ ಇದಕ್ಕೆ ನಮ್ಮಮ್ಮನೇ ಸಾಕ್ಷಿ ಅಂತೇಳಿ ಮಾತಾಡ್ತವ್ರೆ. ಕಾಕಿ ಹಾಕೋಬಿಟ್ರೆ ಅವ್ರು ಇಷ್ಟ ಬಂದಿದ್ದಂಗೆ ಮಾತಾಡ್ಬೋದಾ? ಸರ್ ಸತೀಶ್ ನಾಯ್ಕ್ ಸರ್ ನಮಸ್ಕಾರ. ನಿಮ್ಮವ್ರಿಗೆ ಕರೆಕ್ಟಾಗಿ ಹೇಳ್ಕೊಡಿ ಹೆಂಗೆ ಏನಂತ. ಡಿಲೀಟ್ ಮಾಡಿದ ತಕ್ಷಣ ವೀಡಿಯೋಗಳು ಬೇರೆ ಎಲ್ಲೋದ್ರೂ ಸೇವ್ ಆಗಿರ್ತವೆ ಅನ್ನೋದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳಕ್ಕೆ ಹೇಳಿ ಅವ್ರಿಗೆ. ಇನ್ನು ಡಿಲೀಟ್ ಮಾಡಿದ ತಕ್ಷಣ ಡಿಲೀಟ್ ಆಗಿಬಿಡಲ್ಲ, ಬೇರೆ ಎಲ್ಲೆಲ್ಲಿ ಸೇವ್ ಆಗಿರ್ತವೆ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಹಾಕಿರೋ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ. ಈಗ SP ಆಫೀಸ್ ಹತ್ರ ಹೋಗ್ತೀನಿ, ಅಲ್ಲೂ ನನಗೆ ನಾನು ಕೇಳೋ ಕ್ವಶನಿಗೆ ಅವರು ನ್ಯಾಯ ಕೊಡಲ್ವಾ? DC ಹತ್ರ ಹೋಗ್ತೀನಿ, ಅವರು ನ್ಯಾಯ ಕೊಡಲ್ವಾ? ನನ್ನ ನನಗೆ ಪೇಷನ್ಸ್ ಕಮ್ಮಿ. ಇಡೀ ಬೆಂಗಳೂರು ಮ್ಯಾಪೇ ನನ್ನ ಹತ್ರ ಇದೆ. ಇಡೀ ಬೆಂಗಳೂರು, ಎಂಟೈರ್ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡಿದ್ದೀನಿ. BMRCL ಮೆಟ್ರೋ, ನಮ್ಮ ಶಂಕರಣ್ಣನ ಮೆಟ್ರೋ, ಅದರಲ್ಲೂ ಕೆಲಸ ಮಾಡಿದ್ದೀನಿ. 9 ವರ್ಷದಿಂದ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ. DRDO ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು, ಇಸ್ರೋಗೆ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು, ಆರ್ಮಿ ಕ್ಯಾಂಪಸ್ಗಳಿಗೆ ಪವರ್ ಎಲ್ಲಿಂದ ಹೋಗುತ್ತೆ ಗೊತ್ತು, ಎಲ್ಲಿ ಪಿನ್ ಇಟ್ಟರೆ ಎಲ್ಲಿ ಬ್ಲಾಸ್ಟ್ ಮಾಡ್ಬೋದು ಅಂತಲೂ ಗೊತ್ತು. ಎಲ್ಲಿ ಬೇಕಾದರೂ ಮಾಡ್ತೀನಿ. ನನಗೆ ಇನ್ನೊಂದು ವೀಡಿಯೋ ಮಾಡಿ ಈ ಫೇಸ್ ಇಟ್ಕೊಂಡು ನನಗೆ ವೀಡಿಯೋ ಮಾಡೋಕ್ಕೆ ನನಗೆ ಇಂಟ್ರೆಸ್ಟೂ ಇಲ್ಲ. ಇನ್ನೊಂದು ವೀಡಿಯೋ ಮಾಡಿದ್ರೂ ಮಾಡ್ತೀನಿ, ಮಾಡಲಿಲ್ಲ ಅಂದರೂ ಇಲ್ಲ. ನಾನು SP ಆಫೀಸಿಗೆ, ಚಿತ್ರದುರ್ಗದಲ್ಲಿರೋ SP ಆಫೀಸಿಗೆ ಹೋಗ್ತೀನಿ, ಅವರು ನಂಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ DC ಆಫೀಸ್ಗೆ ಹೋಗ್ತೀನಿ, ಅವರು ಕೊಟ್ಟಿಲ್ಲ ಅಂದರೆ ಎಲ್ಲಿ ಏನು ಬ್ಲಾಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಹೇಳ್ತಾ ಇದ್ದೀನಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಕ್ರಿಮಿನಲ್ ಮಾಡ್ತಾಯಿದ್ದೀರಾ ಮಾಡ್ಕೊಳ್ಳಿ, ಏನು ಮಾಡ್ತೀರಮ್ಮ ಅಂದರೆ ಗಲ್ಲಿಗೆ ಏರಿಸ್ಕೊಳ್ಳಿ. ಆ ಗಲ್ಲಿಗೆ ಹಾಕೋಕೆ ಇನ್ನೊಂದು 10-15 ವರ್ಷ ಬೇಕು, ಆರಾಮಾಗಿ ಜೈಲಲ್ಲಿ ಇಕ್ತೀರಾ. ಅದು ಇಷ್ಟೆಲ್ಲ ದೊಡ್ಡದಾಗಿ ಮಾಡಿದ್ಮೇಲೆ ಇನ್ನು VIP ಟ್ರೀಟ್ಮೆಂಟೇ ಕೊಡ್ತೀರಾ. ಕೊಡ್ತೀರಾ. ಒಂದೇ ಒಂದು ರಿಕ್ವೆಸ್ಟು, ನಮ್ಮ D ಬಾಸ್ ಪಕ್ಕದ ಸೆಲ್ಗೆ ಕೊಟ್ಬಿಡಿ. ಹಂಗೆ ಅವಾಗ ನೋಡ್ಕೊಂಡಾದರೂ ಇರ್ತೀನಿ ಒಂದು ಸ್ವಲ್ಪ ದಿವಸ. ಆರಾಮಾಗಿ ಹಾಕ್ಕೊಳ್ಳಿ. ಎಲ್ಲೋ ಕೂತ್ಕೊಂಡ್ಬಿಟ್ಟೇನು ವೀಡಿಯೋ ಮಾಡ್ತಾಯಿಲ್ಲ ನಾನು, ನಮ್ಮ ಮನೇಲೇ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡಿಕೊಂಡು ಸ್ಟೇಷನ್ ಒಳಗೆ ನಾವು ಕ್ವಶನ್ ಕೇಳೋಕೆ ರೈಟ್ಸ್ ಇದೆಯಾ ಇಲ್ಲ. ಹೆಂಗೆ ಹೊಡೆದ್ರು ಇವ್ರು ನನಗೆ ಹಿಂಗೆ ಹೊಡೆದಿಲ್ಲ, ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ. ನನ್ನ ಹಾಕ್ಕೊಂಡು ತುಳಿದಿದ್ದಾರೆ, ಕಾಲಾಗಿ ಹಾಕೊಂಡು ತುಳಿದಿದ್ದಾರೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಎಸ್ ವೆಂಕಟಾಚಲಪತಿ, ಇನ್ಸ್ಟಾದಲ್ಲಿ ಯುವಕನ ಹುಚ್ಚಾಟದ ವಿಡಿಯೋ ವೈರಲ್ ಆಗಿದೆ. ಯಾರೀತ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಟೆರರಿಸ್ಟ್ ಆಗ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಿದ್ದಾನೆ. ಏನ್ ನ್ಯಾಯ ಸಿಗ್ಬೇಕಿತ್ತು ಈತನಿಗೆ ಅಂತ? ಒಂದನೇ ತಾರೀಕು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರುವಂತದ್ದು. ಎಲ್ಲ 1ನೇ ತಾರೀಕು ಇದೊಂದು ಟ್ರಿಪ್ ಶೃಂಗೇರಿ ಕಡೆಗೆ ಟ್ರಿಪ್ ಹೋಗಿರುವಂತದ್ದು. ಅದು ದಿನಗಳ ಕಾಲ ಟ್ರಿಪ್ ಅಂತ ಹೇಳಿರುವಂತದ್ದು. ಆ ಒಂದು ಶೃಂಗೇರಿ ಕಡೆ ಹೋದಂತ ಸಂದರ್ಭದಲ್ಲಿ ಆ ಯುವಕನ ಮೊಬೈಲು ಮಳೆಯಿಂದಾಗಿ ಮತ್ತೆ ಬೇರೆ ಬೇರೆ ಕಾರಣಗಳಿಗೆ ಸ್ವಿಚ್ ಆಫ್ ಆಗಿರುವಂತದ್ದು. ಆದರೆ
ಗಾಬರಿಯಾದಂತ ಏನು ಪೃಥ್ವಿ ತಾಯಿದ್ದಾರೆ ಅವರು ಚಳ್ಳಕೆರೆ ಪೊಲೀಸರಿಗೆ ಕಂಪ್ಲೇಂಟ್ ಆ ಚಳ್ಳಕೆರೆ ಪೊಲೀಸರು ಏನಿದ್ದಾರೆ ಆ ಪೃಥ್ವಿ ತಾಯಿಯಿಂದ ದೂರು ತೆಗೆದುಕೊಳ್ಳಕ್ಕೆ ನಿರಾಕರಣೆ ಮಾಡಿರುವಂತದ್ದು ಎಲ್ಲಿ ಮಿಸ್ ಆಗಿದೆ ಎಲ್ಲಿ ತಪ್ಪೋದಿಲ್ಲ, ಬೆಂಗಳೂರಿಗೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಬೈದು ಕಳಿಸಿದ್ದಾರೆ ಅನ್ನುವಂಥದ್ದು ಈತನ ಆರೋಪ ಆಗಿರುವಂತದ್ದು. ಬಳಿಕ ಏನೋ ಹುಡುಗ ಡಿಸ್ಕೊಂಡು ಸಮಯದಲ್ಲಿ ಅವರ ತಾಯಿ ಎಲ್ಲ ಆಯ್ತು ಅಂತ ಹೇಳಿದಂತ ಸಮಯದಲ್ಲಿ ಆ ಯುವಕ ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂತದ್ದು. ಹೋಗಿ ಯಾಕೆ ಈ ನಮ್ಮ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಈ ರೀತಿ ಕಂಪ್ಲೇಂಟ್ ತಗೊಳಕ್ ಆಗೋದಿಲ್ವಾ, ಏನಾಗಿತ್ತು ನಮ್ಮ ತಾಯಿ ಕೂಡ ಕಂಪ್ಲೇಂಟ್ ತಗೊಳಕ್ಕೆ ಏನಾಗಿತ್ತು ಅಂತ ಪ್ರಶ್ನೆ ಮಾಡಿದಂತ ಸಮಯದಲ್ಲಿ ಪೊಲೀಸರು ಆ ಯುವಕನಿಂದ ಮೊಬೈಲ್ ಕಸಿದ್ರು, ಅಲ್ಲೇ ಮಾಡಿದ್ರು ಅಂತ ಆರೋಪ ಮಾಡಿರುವಂತದ್ದು. ಏನೋ ಇದರಿಂದ ಬೇಸತ್ತ ಯುವಕ ಇನ್ಸ್ಟಾದಲ್ಲಿ ವಿಡಿಯೋ ಹರಿಬಿಟ್ಟಿರುವಂತದ್ದು. ನನಗೆ ನ್ಯಾಯ ಕೊಡಬೇಕು, ನನ್ನ ಮೇಲೆ ಏನು ಹಲ್ಲೆ ಮಾಡಿದ್ರು ಪೊಲೀಸರು, ಅವರು ಸಸ್ಪೆಂಡ್ ಆಗಬೇಕು, ಅಮಾನತು ಆಗಬೇಕು, ಕ್ರಮಕ್ಕೆ ಆಗ್ರಹಿಸಿ ಒತ್ತಾಯ ಮಾಡಿರುವಂತದ್ದು. ಅದೇ ರೀತಿಯಾಗಿ ಈಗ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಬಿಟ್ಟಿರುವಂತದ್ದು. ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಸಮಾಜಘಾತಕ ಶಕ್ತಿಯಾಗಿ ಪರಿವರ್ತನೆ ಆಗುವಂತ ಅಂತ ಹೇಳಿ ಕೃಷಿ ಒಂದು ಉಚ್ಚಾಟದ ವಿಡಿಯೋ ಮಾಡಿರುವಂತದ್ದು ವೈರಲ್ ಆಗಿರುವಂತದ್ದು. ಈಗ ಕೃಷಿ ಯುವಕ ಕೃಷಿಯನ್ನ ಈ ವ್ಯಕ್ತಿ ರಾಜಣ್ಣ ಅವರ ಬಗ್ಗೆ ವಿಚಾರಣೆ ನಡೆಸ್ತಾರೆ ಅನ್ನುವಂತ ಮಾಹಿತಿ ಸಿಗುವಂತದ್ದು. ಕಾರ್ಯ ಥ್ಯಾಂಕ್ ಯು ವೆಂಕಟಾಚಲಪತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.